ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಪ್ರಾಡಕ್ಟ್ ಮಾಡೋದಕ್ಕೆ ನಾನು ಈ ಥರದ ಕ್ಯಾನ್ವಸನ್ನು ಬಳಸ್ತಾ ಇದ್ದೀನಿ. ಇದನ್ನು ಸಾಮಾನ್ಯವಾಗಿ ಕುರ್ತಿ ಎಲ್ಲ ಹೊಲಿಬೇಕಾದ್ರೆ ನಾವು ನೆಕ್ ಪಾರ್ಟ್ಗೆ ಬಳಸ್ತೀವಲ್ಲ, ಆ ಒಂದು ಕ್ಯಾನ್ವಸನ್ನು ಬಳಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಬಟ್ಟೆಯನ್ನು ಈ ರೀತಿ ಕ್ಯಾನ್ವಸನ್ನು ಶೈನಿಂಗ್ ಪಾರ್ಟ್ ಏನಿರುತ್ತೆ ಅದರ ಮೇಲೆ ಡೈರೆಕ್ಟಾಗಿ ಹೀಗೆ ಇಟ್ಕೊಂಡು ಐರನ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಐರನ್ ಮಾಡ್ಕೊಂಡಾಗ ಅದರಲ್ಲಿರುವಂಥ ಗಮ್ಮಿನಿಂದಾಗಿ ಈ ಒಂದು ಬಟ್ಟೆಗಳು ಅಂಟ್ಕೊಳ್ಳುತ್ತೆ. ಈಗ ನಾನು ಕಟ್ ಮಾಡ್ಕೊಳ್ತೀನಿ ಅದೇ ಪ್ರಕಾರವಾಗಿ. ಈಗ ನಾನು ಒಂದೊಂದೇ ಪೀಸಿನ ಅಳತೆಯನ್ನು ತಿಳಿಸ್ತಾ ಹೋಗ್ತೀನಿ. ಈ ಒಂದು ಪೀಸಿನ ಅಳತೆ 16 ಇಂಚು ಉದ್ದ ಇದೆ, ಹಾಗೆ 5 ಇಂಚು ಅಗಲ ಇದೆ. ಎಲ್ಲ ಅಳತೆಗಳನ್ನು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ. ಹಾಗೆ ಈ ಒಂದು ಬಟ್ಟೆಯ ಅಗಲ 4 ಇಂಚಿದೆ, ಹಾಗೆ ಉದ್ದ 3 ಇಂಚಿದೆ. ನೆಕ್ಸ್ಟು ಈ ಒಂದು ಬಟ್ಟೆಯ ಉದ್ದ 8 ಇಂಚಿದೆ, ಹಾಗೆ ಅಗಲ 5 ಇಂಚು ಇದೆ. ಈಗ ನಾನು ಈ ಒಂದು ಬಟ್ಟೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದು ಸೈಡು ಈ ರೀತಿ ಕರ್ವ್ ಆಗಿ ಶೇಪನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲ ಬಟ್ಟೆಗಳಿಗೂ ಒಂದು ಲೈನಿಂಗ್ ಬಟ್ಟೆಯನ್ನು ಕೂಡ ತೊಗೊಂಡು ಬಂದಿದ್ದೀನಿ. ಈಗ ಲೈನಿಂಗ್ ಬಟ್ಟೆಯನ್ನು ಈ ಒಂದು ಬಟ್ಟೆ ಮೇಲೆ ಈ ರೀತಿಯಾಗಿ ಇಟ್ಕೊಂಡು ಕಂಪ್ಲೀಟ್ ಒಂದು ಸ್ಟಿಚ್ಚನ್ನು ಹಾಕಬೇಕು. ಎಲ್ಲ ಬಟ್ಟೆಗಳಿಗೂ ಈ ರೀತಿಯಾಗಿ ನೋಡಿ, ಈ ಥರ ಕಾಣಿಸ್ತಿದೆಯಲ್ಲ, ಬಟ್ಟೆ ಮೇಲ್ಗಡೆ ಇರಬೇಕು. ಅದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಇಟ್ಕೊಂಡು 4 ಕಡೆಗೂ ಸ್ಟಿಚ್ಚನ್ನು ಹಾಕಿ ಒಂದು ಸ್ವಲ್ಪ ಜಾಗ ಓಪನ್ ಬಿಟ್ಕೊಂಡು ಅದರಿಂದ ಸೀದಾ ಮಾಡಿಕೊಳ್ಬೇಕು. ಈಗ ನಾನು ಎಲ್ಲ ಬಟ್ಟೆಗಳಿಗೂ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಇವಾಗ ನೋಡಿ, ಈ ಥರ ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ಈಗ ಇದನ್ನು ಸೀದಾ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ಕಾರ್ನರ್ಸನ್ನು ನೀಟಾಗಿ ತೆಕ್ಕೊಂಡು ಸೀದಾ ಮಾಡ್ಕೊಳ್ಬೇಕು. ಇಷ್ಟು ಮಾಡ್ಕೊಂಡಿದ್ದಾದ ನಂತರ ನಾವು ಎಲ್ಲಿ ಸ್ಟಿಚ್ ಹಾಕಿತ್ತಲ್ವ ಅಲ್ಲೇ ಮತ್ತೆ ಇನ್ನೊಂದು ಸ್ಟಿಚ್ಚು ಪ್ರೆಸ್ ಸ್ಟಿಚ್ ಥರ ತುದಿಗೆ ಸ್ಟಿಚಸನ್ನು ಹಾಕ್ತಾ ಹೋಗಬೇಕು. ಹಾಗೆ ಈ 2 ಪೀಸನ್ನು ನಾನೇನು ಉಲ್ಟಾ ಮಾಡಿಲ್ಲ, ಹಾಗಾಗಿ ಈ ಒಂದು ಓಪನ್ ಸ್ಪೇಸ್ ಏನು ಬಿಟ್ಕೊಂಡಿದ್ನಲ್ಲ ಅದರ ಮೂಲಕ ಇದನ್ನು ಸೀದಾ ಮಾಡಿಕೊಂಡು ನಂತರ ಮೇಲಿನಿಂದ ಎಲ್ಲದಕ್ಕೂ ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ, ಇವಾಗ ಎಲ್ಲವನ್ನು ಸೀದಾ ಮಾಡ್ಕೊಂಡಿದ್ದಾಯಿತು. ಹಾಗೆ ಪ್ರೆಸ್ ಸ್ಟಿಚ್ಚನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಪಾರ್ಟು ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿಲ್ಲ, ಅಲ್ಲಿ ನಾನಿವಾಗ ಮ್ಯಾಗ್ನೆಟಿಕ್ ಬಟನನ್ನು ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಮ್ಯಾಗ್ನೆಟಿಕ್ ಬಟನ್ ಇರಲಿಲ್ಲ ಅಂತಂದರೆ ನೀವು ವೆಲ್ಕ್ರೋವನ್ನು ಕೂಡ ಬಳಸ್ಕೊಳ್ಬಹುದು. ಹಾಗೆ ನಾನು ಇವತ್ತಿನ ಪ್ರಾಡಕ್ಟ್ಗೆ ಜಿಪ್ಪನ್ನು ಬಳಸ್ತಾ ಇಲ್ಲ, ಹಾಗಾಗಿ ಮ್ಯಾಗ್ನೆಟಿಕ್ ಕ್ಲೋಸರನ್ನು ಕೊಡ್ತಾ ಇದ್ದೀನಿ. ಈ ಒಂದು ಪಾರ್ಟನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದರ ಸೆಂಟರನ್ನು ಮಾರ್ಕ್ ಮಾಡಿಕೊಂಡು 2 ಸೈಡು ಒಂದು ಸ್ವಲ್ಪ ನಮ್ಮ ಥ್ರೆಡ್ ಕಟರಿಂದ ಹೋಲ್ಸ್ ಮಾಡಿಕೊಂಡು ನಂತರ ಈ ಒಂದು ಮ್ಯಾಗ್ನೆಟಿಕ್ ಬಟನನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರದ ಮ್ಯಾಗ್ನೆಟಿಕ್ ಬಟನ್ಸ್ಗಳು ಆರಾಮಾಗಿ ನಮಗೆ ಬ್ಯಾಗ್ ಮೇಕಿಂಗ್ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತಲ್ವ, ಅಲ್ಲಿ ಸಿಗುತ್ತೆ, ತೊಗೊಳ್ಬಹುದು. ಒಂದು ಪೀಸ್ ಲೆಕ್ಕದಲ್ಲಿ ಕೊಡ್ತಾರೆ, 10 ರೂಪಾಯಿ 12 ರೂಪಾಯಿ ಈ ಥರ ಇರುತ್ತೆ. ಈಗ ನಾನು ಈ ಕಡೆಗೆ ಈ ಒಂದು ಮ್ಯಾಗ್ನೆಟಿಕ್ ಬಟನನ್ನು ಫಿಕ್ಸ್ ಮಾಡಿಕೊಂಡೆ. ಒಂದು ಸೈಡು ರೆಡಿ ಆಯ್ತು. ಇವಾಗ ನೋಡಿ, ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಒಂದು ತುದಿ ಪಾರ್ಟು ಓಪನ್ ಇಟ್ಕೊಂಡಿದ್ನಲ್ಲ, ಮ್ಯಾಗ್ನೆಟಿಕ್ ಬಟನ್ ಫಿಕ್ಸ್ ಮಾಡಬೇಕು ಅಂತ ಓಪನ್ ಇಟ್ಕೊಂಡಿರೋದು, ಅಲ್ಲಿ ನಾನು ಒಳಗಡೆ ಒಂದು 1/4 ಇಂಚನ್ನು ತಳ್ತಾ ಈ ರೀತಿ ಫಿನಿಶಿಂಗ್ ಮಾಡಿಕೊಂಡೆ. ಇದಾದಮೇಲೆ ಈ ಲಾಂಗ್ ಬಟ್ಟೆ, ಉದ್ದ ಬಟ್ಟೆ ಏನಿತ್ತು ಅದರ ಮೇಲೆ ಈ ತುದಿಗೆ ಈ ಥರ ನಾನು ಇದನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ಇವಾಗ ಇಷ್ಟು ರೆಡಿಯಾಗಿದೆ ನೋಡಿ. ನೆಕ್ಸ್ಟು ಈ ಥರ ನಾನು ಫೋಲ್ಡ್ ಮಾಡಿ ಅದರ ಮೇಲೆ ಇನ್ನೊಂದು ಬಟ್ಟೆ ಮುಂಚೆನೇ ನಾನು ತಿಳಿಸಿದ್ನಲ್ಲ ಅಳತೆಯಲ್ಲಿ, ಅದನ್ನು ಒಂದರ ಮೇಲೆ ಒಂದು ಈ ಥರ ಓವರ್ಲ್ಯಾಪ್ ಆಗಿ ಬರಬೇಕು. ಆ ಪ್ರಕಾರವಾಗಿ ಇಟ್ಕೊಂಡು ಹಾಗೆ ನನಗೆ ಮ್ಯಾಗ್ನೆಟಿಕ್ ಬಟನ್ನಿನ ಇನ್ನೊಂದು ಪಾರ್ಟು ಎಲ್ಲಿ ಬರಬೇಕು ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದು ಕಾಣಿಸ್ತಲ್ಲ, ಇವಾಗ ಮತ್ತೆ ಅದೇ ಪ್ರೋಸೆಸನ್ನು ರಿಪೀಟ್ ಮಾಡಿ ಮ್ಯಾಗ್ನೆಟಿಕ್ ಬಟನ್ನಿನ ಇನ್ನೊಂದು ಪಾರ್ಟ್ ಏನಿತ್ತು ಅದನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಮ್ಯಾಗ್ನೆಟಿಕ್ ಬಟನನ್ನು ನಾನು ಫೈನಲಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಒಂದು ಎಕ್ಸ್ಟ್ರಾ ಪಾಕೆಟಿಗೋಸ್ಕರ ನಾನು ಮಾಡಿದಂತಹ ಬಟ್ಟೆಯನ್ನು ಮೊದಲನೇದಾಗಿ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಾನು ಮ್ಯಾಗ್ನೆಟಿಕ್ ಬಟನ್ ಕರೆಕ್ಟಾಗಿ ಅಟ್ಯಾಚ್ ಮಾಡಿದ್ದೀನ ಅಂತ ಒಮ್ಮೆ ಚೆಕ್ ಮಾಡಿಕೊಂಡೆ, ಇಲ್ಲದಿದ್ದರೆ ಇವಾಗಲೇ ಕರೆಕ್ಷನ್ ಮಾಡ್ಕೋಬಹುದು ಅಂಥೇಳಿ. ಈಗ ಅದಕ್ಕಿಂತ ಮುಂಚೆ ನಾನು ಒಂದು ಬೆಲ್ಟ್ ಮಾಡೋದಕ್ಕೆ ಇಲ್ಲಿ 55 ಇಂಚು ಉದ್ದ ಹಾಗೆ 3 ಇಂಚ್ ಅಗಲದ ಇದೇ ಬಟ್ಟೆಯನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ರೆಡಿಮೇಡ್ ಬೆಲ್ಟ್ಸ್ ಎಲ್ಲ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ಹೊಸದಾಗಿ ಅದನ್ನು ಖರೀದಿ ಮಾಡೋದೇನು ಅಂತ ಅನಿಸಿದ್ರೆ ಈ ಒಂದು ಬಟ್ಟೆಯಲ್ಲೇ ನೀವು ರೆಡಿ ಮಾಡ್ಕೊಳ್ಬಹುದು. ಇದನ್ನು ನೋಡಿ, ಆ್ಯಸ್ ಯೂಶ್ವಲ್ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು 2 ಕಡೆಗೂ ಸ್ಟಿಚ್ಚನ್ನು ಹಾಕೊಂಡ್ಬಿಟ್ರೆ ಬೆಲ್ಟ್ಗಳು ರೆಡಿ ಆಗುತ್ತೆ. ನೋಡಿ ಈ ಥರ ನಾನು ಮಾಡಿಕೊಂಡು ಈ ಒಂದು ಬೆಲ್ಟನ್ನು ರೆಡಿ ಮಾಡಿಕೊಂಡೆ.
ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಅಂದರೆ ನೋಡಿ, ಈ ಒಂದು ಎಕ್ಸ್ಟ್ರಾ ಪಾಕೆಟ್ಗೋಸ್ಕರ ಮಾಡಿದಂಥ ಬಟ್ಟೆಯನ್ನು ಮೊದಲನೇದಾಗಿ ನಾನು ಅದನ್ನು ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಉಳಿದಿರುವಂಥ ಸ್ಟಿಚಸನ್ನು ಕಂಟಿನ್ಯೂ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಓಪನ್ ಇಟ್ಕೊಂಡು ಅಲ್ಲಿ ಒಂದು ಲೈನನ್ನು ಹಾಕ್ಕೊಳ್ತೀನಿ, ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂಥೇಳಿ. ಸೊ ಇಲ್ಲಿ ಬಾಟಮಿಂದ ಹಿಡಿದು ಮೂರೂ ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೊಳ್ಬೇಕು. ಈಗ ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ನೋಡಿ, ಎಕ್ಸ್ಟ್ರಾ ಪಾಕೆಟ್ ಏನು ಬಂದಿದೆ ಅದಿವಾಗ ಫಿಕ್ಸ್ ಆಯಿತು. ನೆಕ್ಸ್ಟು ಇದಕ್ಕೆ ಬೆಲ್ಟನ್ನು ಜೊತೆಲೇ ಅಟ್ಯಾಚ್ ಮಾಡ್ತಾ ಉಳಿದಿರುವಂಥ ಎರಡೂ ಸೈಡ್ಸನ್ನು ನಾವು ಫಿನಿಶಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಬೆಲ್ಟು ಮುಂಚೆನೇ ಹೊಲ್ಕೊಂಡು ನಂತರ ಈ ಒಂದು ಪಾರ್ಟ್ಸನ್ನು ಫಿನಿಶಿಂಗ್ ಮಾಡ್ತಾ ಬರೋದು. ಈಗ ನೋಡಿ, ಬೆಲ್ಟಿನ ಎರಡೂ ಕಡೆಗೂ ಒಂದು ಅರ್ಧ ಇಂಚು ಅಥವಾ 1 ಇಂಚ್ ಆಗೋಷ್ಟು ಬೆಲ್ಟು ಒಳಗಡೆ ಹೋಗಬೇಕು. ಆ ಪ್ರಕಾರವಾಗಿ ಇಟ್ಕೊಂಡು ಎರಡೂ ಸೈಡ್ಸನ್ನು 2-3 ಸ್ಟಿಚ್ ಹಾಕಿ ಫಿನಿಶಿಂಗ್ ಮಾಡ್ಕೊಂಡ್ಬಿಟ್ರೆ ಈ ರೀತಿಯಾದ ಒಂದು ಬ್ಯೂಟಿಫುಲ್ ಆದಂಥ ಸ್ಲಿಂಗ್ ಬ್ಯಾಗು ರೆಡಿ ಆಗುತ್ತೆ. ಆ್ಯಕ್ಚುಲಿ ನಂದು ಹಳೆ ಸ್ಲಿಂಗ್ ಬ್ಯಾಗು ಹಾಳಾಗ್ತಾ ಇತ್ತು, ಹಾಗಾಗಿ ನನಗೋಸ್ಕರನೇ ಒಂದು ಸ್ಲಿಂಗ್ ಬ್ಯಾಗ್ ಮಾಡ್ಕೊಳ್ಳೋಣ ಅಂಥೇಳಿ ಈ ಥರದ ಒಂದು ಸ್ಲಿಂಗ್ ಬ್ಯಾಗನ್ನು ಇವತ್ತು ಮಾಡ್ಕೊಂಡಿದ್ದೀನಿ. ತುಂಬಾ ಖುಷಿ ಆಯಿತು ಎಂಡ್ ಪ್ರಾಡಕ್ಟು. ನಾನು ಅದನ್ನು ಹಾಕ್ಕೊಂಡು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದಿಷ್ಟು ರೆಡಿ ಆದಮೇಲೆ ನನಗೆ ಸ್ವಲ್ಪ ಪ್ಲೇನ್ ಅನ್ನಿಸ್ತಾ ಇತ್ತು, ಹಾಗಾಗಿ ಇದೊಂದು ಟ್ಯಾಸಲ್ ನನ್ನ ಹತ್ರ ತುಂಬ ಹಳೆಯದು, ಅಂದರೆ ನನ್ನ ಮಗಳು ಚಿಕ್ಕವಳಿದ್ದಾಗ ಅವಳು ಡ್ರೆಸ್ಸಲ್ಲಿ ಬಂದಿದ್ದು ಅನಿಸುತ್ತೆ. ಸೊ ಅದನ್ನು ಹಾಗೆ ಇಟ್ಕೊಂಡಿದ್ದೆ. ಅದನ್ನು ಈ ಒಂದು ಸ್ಲಿಂಗ್ ಬ್ಯಾಗಿಗೆ ಸೆಟ್ ಆಗುತ್ತಲ್ಲ ಅಂತ ಅನ್ನಿಸ್ತು, ಅಂದರೆ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ಇಲ್ಲಿ ಸೆಂಟರಲ್ಲಿ ಈ ಪ್ರಕಾರವಾಗಿ ಅಟ್ಯಾಚ್ ಮಾಡಿಕೊಂಡೆ. ನೋಡಿ, ಇದು ಸ್ಲಿಂಗ್ ಬ್ಯಾಗಿನ ಒಂದು ಲುಕ್ಕನ್ನು ಡಿಫ್ರೆಂಟಾಗಿ ಒಂದು ಲೆವೆಲ್ ಎತ್ತರಿಸ್ತು ಅಂದರೂ ಕೂಡ ತಪ್ಪಾಗಲ್ಲ ಅಲ್ವಾ. ನೋಡಿ, ಈ ಥರ ಕಾಣಿಸ್ತಾ ಇದೆ ಫೈನಲ್ ಲುಕ್ಕು. ಆರಾಮಾಗಿ ನಾವು ಮೊಬೈಲು, ಒಂದು ಸ್ವಲ್ಪ ಕ್ಯಾಶು ಮತ್ತು ಮನೆ ಚಾವಿ ಎಲ್ಲ ಹಾಕ್ಕೊಂಡು ಓಡಾಡೋಕ್ಕೆ ತುಂಬಾ ಚೆನ್ನಾಗಿದೆ. ನೀವೇ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು ಅಂಥೇಳಿ. ಇದಕ್ಕೆ ಒಂದು ಮ್ಯಾಗ್ನೆಟಿಕ್ ಬಟನ್ ಒಂದು ಸ್ವಲ್ಪ ಖರ್ಚು ಬಂತು, ಉಳಿದಂತೆ ಏನೂ ಖರ್ಚೇ ಇಲ್ಲ ಅಂತಲೇ ಹೇಳ್ಬೋದು. 0 ಕಾಸ್ಟ್ DIY ಅಂತ ಹೇಳ್ತಾರಲ್ಲ, ಆ ಥರ ಅನ್ಕೋಬೋದು. ನೋಡಿ, ಈ ಥರ ಫೈನಲ್ ಲುಕ್ಕು ಕಾಣಿಸ್ತಾ ಇದೆ. ನಾನಿವಾಗ ವೇರ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಇದೊಂದು ಈಗ ಜಸ್ಟ್ ರೆಡಿ ಆಗಿರುವಂಥ ಸ್ಲಿಂಗ್ ಬ್ಯಾಗು ನೋಡಿ. ಸೊ ಹ್ಯಾಂಗಿಂಗ್ ಕೂಡ ಇದೆ ನೋಡಿ. ಈಗ ನಾನು ವೇರ್ ಮಾಡಿದ್ರೆ 55 ಇಂಚಸ್ಸು ನನಗೆ ಕರೆಕ್ಟ್ ಆಗುತ್ತೆ. ನಿಮಗೇನಾದರೂ ಇನ್ನೊಂಚೂರು ಉದ್ದ ಗಿಡ್ಡ ಎಲ್ಲ ಮಾಡ್ಕೊಳ್ಬೇಕು ಅಂತಂದರೆ ಅಡ್ಜಸ್ಟ್ಮೆಂಟ್ ಮಾಡುವಂಥ ಬಟನ್ಸ್ ಬರುತ್ತೆ, ಅದನ್ನೆಲ್ಲ ಹಾಕಿ ಹೊಲ್ಕೊಳ್ಬಹುದು. ಬಟ್ ಅದೆಲ್ಲ ಎಕ್ಸ್ಟ್ರಾ ನಾವು ಕೊಂಡ್ಕೊಂಡು ಬರಬೇಕಲ್ವ, ಹಾಗಾಗಿ ಸಿಂಪಲ್ ಮೆಥಡಲ್ಲಿ ನಾನು ತೋರಿಸಿದ್ದೀನಿ. ಹಾಗಾದರೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.